ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಕವಿತಾ. ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಹ್ಯಾಪಿಯಾಗಿದ್ದೀವಿ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಗೌರಿ ಗಣೇಶ ಹಬ್ಬದ ಶಾಪಿಂಗ್ ಬ್ಲಾಗ್ನಲ್ಲಿ ಏನೇನು ಪರ್ಚೇಸ್ ಮಾಡ್ಕೊಂಬಂದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಮೋಕ್ಷಗೆ ಲಾಸ್ಟ್ ಮಂಡೇ ನಮ್ಮ ತುಮಕೂರಿನ ರಾಮ ಮಂದಿರದಲ್ಲಿ ನಡೆಸ್ತಿದ್ದಂಥ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ವತಿಯಿಂದ ನಡೆಸಿದಂತಹ ಕೃಷ್ಣನ ಕಾಂಪಿಟೇಷನ್ಗೆ ನಾನು ಕರ್ಕೊಂಡು ಹೋಗಿದ್ದೆ. ಸೊ ಆ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಇವತ್ತು. ಅದನ್ನೊಂದ್ಸರಿ ಚೆಕ್ಔಟ್ ಮಾಡಿ ನೀವು ನೋಡಬೇಕು ನಮ್ಮ ಮೋಕ್ಷ ಬ್ಲಾಗ್ನಲ್ಲಿ ಏನು ಮಾಡ್ದ ಅಂತ. ಮನೇಲಿ ನಾನು ಹಿಂದೆ ಮುಂದೆ ಎಲ್ಲ ಸಾಂಗ್ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಬಟ್ ಅಲ್ಲಿ ತುಂಬ ಭಯಪಟ್ಟು ತುಂಬ ನರ್ವಸ್ ಆದ. ಏನೂ ಹೇಳಿಲ್ಲ, ಸಿಕ್ಕಾಪಟ್ಟೆ ಹತ್ತು ಬಿಟ್ಟ. ನೀವು ಒಂದ್ಸರಿ ಆ ಬ್ಲಾಗ್ನ ಚೆಕ್ಔಟ್ ಮಾಡ್ಕೊಂಡ್ಬನ್ನಿ. ಪುಟ್ಟ ಮಕ್ಕಳನ್ನ ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಕರ್ಕೊಂಡು ಹೋದಾಗ ನಿಮಗೆಲ್ಲ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ. ಸೊ ಬನ್ನಿ, ಗೌರಿ ಹಬ್ಬಕ್ಕೆ ಮಮ್ಮಿಯರು ನನಗೆ ಯಾವ ಸೀರೆ ಕೊಡಿಸಿದ್ರು ಅನ್ನೋದನ್ನು ಈ ಬ್ಲಾಗ್ ಎಂಡಲ್ಲಿ ತೋರಿಸ್ತೀನಿ. ನಿನ್ನ ಡ್ರೆಸ್ಸು ಅಣ್ಣನ ಮನೆಗೆ ಹೋಗೈತೆ, ಮಿಸ್ ಆಗೈತೆ, ತರ್ಸ್ಕೊಡ್ತೀನಿ ಆಯ್ತಾ? ಅದು ಅಣ್ಣ ಕಟ್ ಕಳಿಸ್ತೀಯಾ? ಅದು ನಿಂದಲ್ಲಮ್ಮ. ಇದು ನೋಡ್ತೀನಿ, ಪಂಚಶೀಲ ತಂದಿದ್ದೀನಿ, ಚೆನ್ನಾಗೈತೆ. ನೀನು ಹೇಳಿದ್ದೆಲ್ಲ ಕಾಣಿಸ್ತೀನಿ ನೋಡು. ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಹಬ್ಬಕ್ಕೆ ಹಾಕಂತೀಯಾ? ಹಲೋ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಗೌರಿ ಗಣೇಶ ಹಬ್ಬ ಶಾಪಿಂಗ್ ಬ್ಲಾಗ್ನ ಶೇರ್ ಮಾಡಿದ್ಮೇಲೆ ಏನೇನು ಪರ್ಚೇಸ್ ಮಾಡ್ಕೊಂಡ್ಬಂದೆ ಅಂತ ಶೇರ್ ಮಾಡೋಕ್ಕಾಗಿರಲಿಲ್ಲ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೇನು ಅವತ್ತು ತೊಗೊಂಬಂದ್ವಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀವಿ. ತೋರಿಸ್ತೀನಿ. ಇದು ನಾನು ಮನೋಜ್ಗೆ ಅಂತ ತೊಗೊಂಬಂದಿದ್ದ ಬ್ಲೇಸರು, ಅಕ್ಕ ಮನೋಜ್ಗೆ ಅಂತ ತೊಗೊಂಡಿದ್ದು. ಸೊ ಅಲ್ಲಿ ಶಾಪಿಂಗಲ್ಲಿ ಬರಬೇಕಾದ್ರೆ ಮೋಕ್ಷದ ಡ್ರೆಸ್ ಅಕ್ಕನ ಮನೆಗೆ ಮಿಸ್ ಆಯಿತು. ಮನೋಜ್ ನಮ್ಮ ಮನೆಗೆ ಬಂದಿದೆ, ಸೊ ಕೊಟ್ಟು ಕಳಿಸ್ಬೇಕು. ಇದು ಮನೋಜ್ಗೆ ತೊಗೊಂಡಿರೋ ಡ್ರೆಸ್ಸು. ಇದು ನಮ್ಮ ಮೋಕ್ಷದಿಂದ ಪರ್ಚೇಸ್ ಮಾಡಿ ಕನ್ಸೆಷನ್ ಎಲ್ಲ ಗ್ರೀನ್ ಕಲರು. ಸೊ ಅವನ ಹತ್ರ ಗ್ರೀನ್ ಕಲರ್ ಇರಲಿಲ್ಲ, ಅದಕ್ಕೆ ಗ್ರೀನ್ ಕಲರ್ನ ತೊಗೊಂಡ್ಬಂದ್ವಿ. ಇನ್ನು ಈ ಡ್ರೆಸ್ ನೀವು ನೋಡಿರ್ಬೋದು, ಶಾಪಿಂಗ್ ಬ್ಲಾಗಲ್ಲಿ ತೋರಿಸಿದ್ದೀನಿ. ಮಾನುಗೆ ಅಂತ ಪರ್ಚೇಸ್ ಮಾಡಿ ಕ್ರಾಪ್ ಟಾಪ್ ಇದು ನೋಡಿ. ಟಾಪ್ ಈ ಥರ ಇದೆ. ಇದು ಕ್ರಾಪ್ ಟಾಪ್ ಮಾನುಗೆ ಅಂತ ಪರ್ಚೇಸ್ ಮಾಡಿದ್ದು. ಇದು ಅದರದ್ದು ಕೆಳಗಡೆ ಬಾಟಮು ತುಂಬ ಚೆನ್ನಾಗಿದೆ. ಸೊ ಈ ಥರ ಡ್ರೆಸ್ ಸಿಕ್ಕಿದ್ರೆ ನಾನು ಅಕ್ಕ ಎಲ್ಲ ತೊಗೊಳ್ಳೋಣ ಅಂತ ನೋಡಿದ್ವಿ. ಬಟ್ ಇದು ಎರಡೇ ಪೀಸ್ ಇದ್ದಿದ್ದರಿಂದ ನಾನು ಮಾತ್ರ ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ. ಈ ಸಾರಿ ನೋಡ್ಬೋದು. ಮತ್ತು ನೆಕ್ಸ್ಟ್ ಇದೊಂದು ಸ್ಯಾರಿ. ಸೊ ಎರಡು ಸ್ಯಾರಿನೂ ತೊಗೊಂಡೆ. ಭೀಮ್ ಅಮಾವಾಸ್ಯೆಗೆ ಚೇತು ಕೊಟ್ಟಿದ್ದ ಗಿಫ್ಟಿಗೆ ನಾನು ಏನೂ ತೊಗೊಂಡಿರಲಿಲ್ಲ. ಸೊ ಈ ಶಾಪಿಂಗಲ್ಲಿ ತೊಗೊಂಡ್ಬಂದೆ. ಗೌರಿ ಹಬ್ಬಕ್ಕೆ ಅಮ್ಮ ತೊಗೊಂಡಿದ್ದು ರೇಷ್ಮೆ ಸೀರೆ ಯಾವುದು ಅಂತ ನಾನು ತೋರಿಸಿರಲಿಲ್ಲ. ಸೊ ಈ ರೇಷ್ಮೆ ಸೀರೆ ಅಮ್ಮ ಗೌರಿ ಹಬ್ಬಕ್ಕೆ ಅಂತ ಪರ್ಚೇಸ್ ಮಾಡಿದ್ದು. ಈ ಕಾಂಬಿನೇಷನಲ್ಲಿ ಅಮ್ಮನ ಹತ್ರ ಸ್ಯಾರಿ ಇರಲಿಲ್ಲ. ಸೊ ಈ ಕಲರ್ ಕಾಂಬಿನೇಷನ್ ಅಮ್ಮ ತಗೊಂಡ್ರು. ಈ ಸ್ಯಾರಿ ನೋಡಿರ್ತೀರಾ ನೀವು. ಈಗ ಮೈಸೂರು ಸಿಲ್ಕ್ ಸ್ಯಾರಿ ನಾನು ಅಲ್ಲೇ ತೋರಿಸಿದ್ದೆ, ವೈಟ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಇದನ್ನು ಅಕ್ಕ ತೊಗೊಂಡಿದ್ದು ಅಂತ. ಸೊ ಇದು ಕೂಡ ನಮ್ಮನೆಗೆ ಬಂದಿರೋದ್ರಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇದು ಈ ಥರ ಕಾಂಬಿನೇಷನಲ್ಲಿದೆ, ತುಂಬ ಚೆನ್ನಾಗಿದೆ. ಈಗ ಟ್ರೆಂಡಿಂಗಲ್ಲಿರೋ ಸೀರೆ ಆಗಿರೋದ್ರಿಂದ ಅಕ್ಕ ಈ ಕಾಂಬಿನೇಷನಲ್ಲೇ ಸ್ಯಾರಿ ತುಂಬ ಇಷ್ಟಪಟ್ಟು ತಗೊಂಡು. ಇದು ನೋಡ್ಬೋದು, ಇದು ಅಕ್ಕಂಗೆ ಅಮ್ಮರು ಕೊಡಿಸಿರೋ ಗೌರಿ ಹಬ್ಬದ ಗಿಫ್ಟು, ಗೌರಿ ಹಬ್ಬದ ಬಾಗಿನ ರೇಷ್ಮೆ ಸೀರೆ ಇದು. ಇನ್ನು ನಾನು ಸರ್ಪ್ರೈಸ್ ಆಗಿ ಇಟ್ಟಿರೋ ನನ್ನ ಏನದು ಗೌರಿ ಹಬ್ಬದ ಸ್ಯಾರಿ ಇಲ್ಲಿದೆ. ಇದು ಅಮ್ಮನ ಮನೆಯಲ್ಲಿ ನನಗೆ ಗೌರಿ ಹಬ್ಬಕ್ಕೆ ಅಂತ ಗಿಫ್ಟ್ ಮಾಡಿರೋ ಸ್ಯಾರಿ. ಸೊ ಹೇಗಿದೆ ಅಂತ ಹೇಳಿ ನಾನು ಅವತ್ತು ತೋರಿಸಿದ್ದೆ, ಬಟ್ ಯಾವುದನ್ನ ಪರ್ಚೇಸ್ ಮಾಡಿದೆ ಅಂತ ಹೇಳಲಿಲ್ಲ. ಸೊ ಇವತ್ತು ತೋರಿಸಿದ್ದೀನಿ ನೋಡಿ. ಈ ಕಾಂಬಿನೇಷನಲ್ಲಿ ನನ್ನ ಹತ್ರ ಸ್ಯಾರಿ ಇರಲಿಲ್ಲ, ತೊಗೊಂಡಿದ್ದೀನಿ. ಇದಿಷ್ಟು ನಾನು ಗೌರಿ ಗಣೇಶ ಹಬ್ಬಕ್ಕೆ ಪರ್ಚೇಸ್ ಮಾಡಿದ ಸ್ಯಾರಿ ಶಾಪಿಂಗು. ಈಗ ನಿಮಗೆ ಇಷ್ಟ ಆಗಿದ್ರೆ
ಶೇರ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ